ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಡೀಸ್ ಫ್ಯಾಷನ್ ಲೋಕ. ನಾನಿವತ್ತು ಬಿಗಿನರ್ಸ್ ಅಂದರೆ ಹೊಸದಾಗಿ ಕ್ರೋಶೆ ಕುಚ್ಚು ಹಾಕೋದು ಹೇಗೆ ಅಂತ ಕಲಿಯೋರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಅವರಿಗೆ ಕ್ರೋಶ ಹೇಗೆ ಇಟ್ಕೊಬೇಕು, ಥ್ರೆಡ್ ಹೇಗೆ ಎತ್ಕೊಬೇಕು ಇದು ಒಂದೂ ಗೊತ್ತಿರಲ್ಲ. ಅಂಥವರಿಗೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇವತ್ತು ಬೇಸಿಕ್ದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ಡೇ ಫಸ್ಟ್ ಆಗಿರುತ್ತೆ ಬೇಸಿಕ್ ವರ್ಕ್ದು. ನೋಡಿ, ಇದಕ್ಕೆ ಮೊದಲಿಗೆ ನಾವು ತುಲಿಪ್ ಜಪಾನ್ದು ನೀಡಲ್ ತಗೊಬೇಕು. ನಂಬರ್ 10 0.75 mm. ಇದ್ರದ್ದು ಕೊಕ್ಕು ನೋಡಿ ಒಂದು ಮೀಡಿಯಮ್ ಆಗಿ ಬೆಂಡ್ ಆಗಿರುತ್ತೆ. ತುಂಬ ಸ್ಮಾಲು ಇಲ್ಲ, ತುಂಬ ದಪ್ಪ ಕೂಡ ಇಲ್ಲ. ಸೊ ಈ ರೀತಿ ಇರುತ್ತೆ. ನೀವು ಯಾವುದೇ ಕ್ರೋಶೆ ವರ್ಕ್ ಮಾಡಬೇಕಂದ್ರೂ ನಮಗೆ ಈ ನೀಡಲ್ ಬೇಕೇ ಬೇಕು. ಹಾಗೆ ನಾನಿಲ್ಲಿ 6 ಎಳೆ ದಾರ ತಗೊಂಡಿದ್ದೀನಿ. ಸೊ ಈ 6 ಎಳೆ ದಾರನ ನಾವು ಹೇಗೆ ತಗೊಬೇಕು ಅಂತ ನಾವು ಹಿಂದಿನ ವಿಡಿಯೋನಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಸೊ ನೀವು ಆ ವಿಡಿಯೋನ ನೋಡಿದ್ರೆ ನೀವು ಒಟ್ಟಿಗೆ 6 ಎಳೆ ತಗೊಳ್ಳೋದು ಹೇಗೆ ಅಂತ ನಿಮಗೆ ಗೊತ್ತಾಗುತ್ತೆ. ಇದು ಬೇಸಿಕ್ನ ಫಸ್ಟ್ ಡೇ ಆಗಿರೋದ್ರಿಂದ ನಾನು ಡೈರೆಕ್ಟಾಗಿ ಬಟ್ಟೆಗೆ ಹೇಗೆ ವರ್ಕ್ ಮಾಡೋದು ಅಂತ ಹೇಳ್ಕೊಡ್ತಾ ಇಲ್ಲ. ಫಸ್ಟು ಕ್ರೋಶ ಮತ್ತು ಥ್ರೆಡ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ನೋಡಿ, ಮೊದಲಿಗೆ ಥ್ರೆಡ್ನ ಈ ರೀತಿ ಫಿಂಗರ್ಗೆ ಹಾಕ್ಕೊಳ್ಳಿ. ನೋಡಿ, ಮತ್ತೊಮ್ಮೆ ಹೇಳ್ಕೊಡ್ತೀನಿ. ಥ್ರೆಡ್ನ ಈ ರೀತಿ ಒಂದು ಫಿಂಗರ್ಗೆ ಹಾಕ್ಕೊಂಡ್ಬಂದು ಕೆಳಗಡೆ ಫಿಂಗರ್ ಹತ್ರ ಇಟ್ಕೊಳ್ಳಿ. ಸೊ ಥ್ರೆಡ್ನ ಸ್ವಲ್ಪ ಜಾಸ್ತಿನೇ ಬಿಟ್ಕೊಳ್ಳಿ. ನೀವು ಸ್ಟಾರ್ಟಿಂಗ್ ಆಗಿರೋದ್ರಿಂದ ಬೇಸಿಕ್ ಕಲಿಬೇಕಂದ್ರೆ ನಿಮಗಿದು ಬೇಕೇ ಬೇಕು. ನೋಡಿ, ಸ್ವಲ್ಪ ಜಾಸ್ತಿ ಥ್ರೆಡ್ನ ಎತ್ಕೊಳ್ಳಿ. ಈ ರೀತಿ ಈ ತುದಿಯಲ್ಲಿ ಒಂದು ನಾಟ್ ಮಾಡ್ಕೊಂಡಿದ್ದೀನಿ ನಾನು, ಸೊ ಹಿಡ್ಕೊಳ್ಳಿಕ್ಕೆ ಸ್ಟಿಫ್ ಸಿಗಲಿ ಅಂತ. ನೋಡಿ, ಇವಾಗ ಆ ರೌಂಡ್ ಒಳಗಡೆ ಹಾಕ್ಕೊಂಡು ಎಳ್ಕೊಂಡ್ರೆ ಲಾಕ್ ಆಗುತ್ತೆ. ಇದನ್ನು ಲಾಂಗ್ ಬೇಕಂದ್ರೂ ಮಾಡ್ಕೊಬೋದು, ಸ್ಮಾಲ್ ಬೇಕಂದ್ರೂ ಮಾಡ್ಕೊಬೋದು. ನೋಡಿ, ಈ ರೀತಿ ದೊಡ್ಡದು ಮಾಡ್ಕೊಂಡ್ರೆ ಹೋಲ್ ದೊಡ್ಡದಾಗುತ್ತೆ, ಟೈಟ್ ಬೇಕಂದ್ರೆ ಸ್ಮಾಲ್ ಮಾಡ್ಕೊಬೋದು, ಇಲ್ಲ ಪೂರ ಎಳೆದ್ಬಿಟ್ರೆ ಬಿಚ್ಕೊಂಡ್ಬಿಡುತ್ತೆ. ನೋಡಿ, ಮತ್ತೊಂದು ಸಾರಿ ತೋರಿಸ್ತೀನಿ. ಈ ರೀತಿ ಒಂದು ಕಡೆ ಥ್ರೆಡ್ ಇಟ್ಕೊಂಡು ಒಂದು ಫಿಂಗರಿಗೆ ರೋಲ್ ಮಾಡ್ಕೊಂಡು ಕೆಳಗಡೆ ತಗೊಂಬನ್ನಿ ಥ್ರೆಡ್ನ. ಸೊ ಲೆಫ್ಟಿಂದ ಆ ಥ್ರೆಡ್ನ ಎರಡೂ ದಾರದ್ದು ಒಳಗಡೆ ಹೋಗೋಂಗೆ ಮಾಡಿಕೊಂಡು ಅದ್ರದ್ದು ಗ್ಯಾಪ್ ಏನಿದೆ ಅದ್ರ ಒಳಗಡೆಗೆ ಆ ನಾಟ್ ಹಾಕಿರೋ ಥ್ರೆಡ್ನ ತಂದು ಲಾಕ್ ಮಾಡ್ಕೊಬೇಕು. ನೋಡಿ, ಹೀಗೆ. ಸೊ ಬೇಸಿಕ್ ಕಲಿಯೋರು ಇದನ್ನು ಫಸ್ಟು ಪ್ರಾಕ್ಟೀಸ್ ಮಾಡಲೇಬೇಕು. ನೋಡಿ, ನೀಡಲ್ನಲ್ಲಿ ತುಲಿಪ್ ಜಪಾನ್ ಅನ್ನೋದು ನಮ್ಮ ಕಡೆ ಟರ್ನ್ ಆಗಿರಬೇಕು. ಆವಾಗ ಮಾತ್ರ ಅದ್ರ ನೀಡಲ್ದು ಕೊಕ್ಕೆ ಅದ್ರ ಫ್ರಂಟ್ಗೆ ಬರುತ್ತೆ. ಥ್ರೆಡ್ನ ಹೋಲ್ಡ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಇದನ್ನು ಗಮನ ಇಟ್ಟು ನೋಡ್ಕೊಬೇಕು. ಸೊ ನೀಡಲ್ ಯಾವ ಕಡೆ ಟರ್ನ್ ಆಗಿದೆ ಅಂತ ನೋಡಿ. ನೀಡಲ್ ಹಾಕಿ ಟೈಟ್ ಮಾಡಿಕೊಂಡೆ ನಾನು ಥ್ರೆಡ್ನ. ತುಲಿಪ್ ಜಪಾನ್ ಅನ್ನೋದು ಯಾವಾಗಲೂ ನಮ್ಮ ಕಡೆನೇ ಟರ್ನ್ ಆಗಿರಬೇಕು. ಆವಾಗಷ್ಟೇ ನಮಗೆ ನೀಡಲ್ ಕೊಕ್ಕೆಗೆ ಥ್ರೆಡ್ಡು ಲಾಕ್ ಆಗೋಕ್ಕೆ ಸಾಧ್ಯ ಆಗೋದು. ನೋಡಿ, ಲಾಕ್ ಮಾಡಿರೋ ಥ್ರೆಡ್ನ ಕೆಳಗಡೆ ಹೀಗೆ ಇಟ್ಕೊಂಡಿರಬೇಕು. ಲೆಫ್ಟ್ ಸೈಡ್ದು ಒಂದು ಫಿಂಗರಿಗೆ ನಾವು ಥ್ರೆಡ್ನ ಸುತ್ಕೊಂಡಿರಬೇಕು. ಒಂದು 3 ಅಥವಾ 4 ಸಾರಿ ಸುತ್ಕೊಂಡಿರಬೇಕು. ಸೊ ಈ ರೀತಿ ಕೆಳಗಡೆ ಥ್ರೆಡ್ ಇಟ್ಕೊಂಡು ನೀಡಲ್ನ ಒಂದು ರೌಂಡು ಟರ್ನ್ ಮಾಡಿ. ನೋಡಿ, ಈ ರೀತಿ ಸ್ಮಾಲ್ ಮಾಡ್ಕೊಳ್ಳಿ. ನೀಡಲ್ನ ಒಂದು ರೌಂಡು ಮಾಡ್ಕೊಳ್ಳಿ. ಆವಾಗ ಕೊಕ್ಕೆಗೆ ಆ ಥ್ರೆಡ್ ಸಿಗಾಕೊಳ್ಳುತ್ತೆ. ಸೊ ಈ ಹೋಲ್ ಏನಿರುತ್ತೆ ಆ ಹೋಲ್ ಒಳಗಡೆಯಿಂದ ನಾವು ಅದನ್ನು ಎಳ್ಕೊಂಬರ್ಬೇಕು. ನೋಡಿ, ಎಷ್ಟು ಈಸಿ. ಒಂದು ರೋಲ್ ಮಾಡಿ ನೀಡಲ್ನ ಕೊಕ್ಕೆಗೆ ಥ್ರೆಡ್ ಸಿಗಾಕೊಳ್ಳುತ್ತೆ. ಆ ಹೂಪ್ ಏನಿದೆ ಹೂಪ್ ಒಳಗಡೆಯಿಂದ ಥ್ರೆಡ್ನ ಎಳ್ಕೊಳ್ಳಿ ರೈಟ್ ಸೈಡಿಗೆ. ನೋಡಿ, ನೀಡಲ್ನ ಒಂದು ಸಾರಿ ಥ್ರೆಡ್ ಒಳಗಡೆಗೆ ಸುತ್ತಕೊಂಡು ಆ ಹೋಲ್ ಏನಿದೆ ಹೋಲ್ ಒಳಗಡೆಯಿಂದ ತಗೊಂಬರ್ಬೇಕು. ಇದನ್ನು ತುಂಬ ಉದ್ದ ಮಾಡ್ಕೊಬೇಡಿ, ಒಂದೇ ಮೀಡಿಯಮಿಗಿರೋ ನೋಡ್ಕೊಬೇಕು. ಸೊ ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಕೆಲವೊಬ್ರಿಗೆ ದೊಡ್ಡದು ಚಿಕ್ಕದು ಆಗುತ್ತೆ, ಪರವಾಗಿಲ್ಲ, ನಡೆಯುತ್ತೆ. ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಅದೇ ಬಂದ್ಬಿಡುತ್ತೆ. ನೋಡಿ, ಈ ರೀತಿ ಒಂದು ರೋಲ್ ಮಾಡಿಕೊಂಡು ಆ ಹೋಲ್ ಒಳಗಡೆಯಿಂದ ಎಳ್ಕೊಂಡು ಬರಬೇಕು ನಾವು ನೀಡಲಲ್ಲಿ. ನಿಮ್ಗೇನಾದರೂ ಗೊತ್ತಾಗಲಿಲ್ಲ ಅಂದರೆ ವಿಡಿಯೋನ ಸ್ವಲ್ಪ ಸ್ಲೋ ಮಾಡಿಕೊಂಡು ನೋಡಿ. ಬಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನಿಮಗೆ ಬಂದ್ಬಿಡುತ್ತೆ. ನೋಡಿ, ಎಷ್ಟು ಈಸಿಯಾಗಿ ಹಾಕ್ಕೊಬೋದು. ನೀಡಲ್ನ ಥ್ರೆಡ್ಡಿಂದ ಒಂದು ರೋಲ್ ಮಾಡಿಕೊಂಡ್ರೆ ನೀಡಲಿಗೆ ಥ್ರೆಡ್ ಲಾಕ್ ಆಗಿರುತ್ತೆ. ಸೊ ಮತ್ತೆ ಹೋಲ್ ಒಳಗಡೆಯಿಂದ ತಗೊಂಬಂದರೆ
ಅದು ಎಳೆ ಬಂದಿರತ್ತೆ. ಇದನ್ನು ಚೈನ್ ಅಂತ ಹೇಳ್ತಾರೆ. ಸೊ ನೋಡಿ, ಈ ರೀತಿ ಉದ್ದವಾಗಿ ಒಂದ್ರೊಳಗಡೆ ಒಂದು ಎಳ್ಕೊಂಡು ಹೋಗ್ತಾ ಇದ್ರೆ ಇದನ್ನ ಚೈನ್ ಅಂತ ಕರಿಬೇಕು. ನೋಡಿ ಎಷ್ಟು ಆರಾಮವಾಗಿ ಬರ್ತಾ ಇದೆ. ಕ್ರೋಶಾ ವರ್ಕ್ ನೋಡಿ ನೀಟಾಗಿ ಜಡೆ ಹೆಣ್ದಿರೋ ರೀತಿಯಲ್ಲಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ. ಈ ನೀಡಲ್ಗೆ ಹಾಕೊಂಡಿರೋ ಥ್ರೆಡ್ನ ತುಂಬ ದೊಡ್ಡದಾಗೂ ಮಾಡ್ಕೊಬಾರ್ದು, ತುಂಬ ಚಿಕ್ಕದಾಗೂ ಮಾಡ್ಕೊಬಾರ್ದು. ನೋಡಿ, ತುಂಬ ಚಿಕ್ಕದಾಗಿ ಮಾಡ್ಕೊಂಡ್ರೆ ಆ ಹೋಲ್ ಒಳಗಡೆಯಿಂದ ಥ್ರೆಡ್ ಎತ್ಕೊಳ್ಳೋಕೆ ಕಷ್ಟ ಆಗುತ್ತೆ. ತುಂಬ ದೊಡ್ಡದಾಗಿ ಮಾಡಿಕೊಂಡ್ರೆ ಎತ್ಕೊಬೋದು. ಬಟ್ ಏನಾಗುತ್ತೆ ಅಂದರೆ ನೋಡಿ, ನಿಮಗೆ ಕ್ರೋಶಾ ಎಷ್ಟು ದೊಡ್ಡದಾಗಿ ಬಂತು. ಸೊ ಹಾಗಾಗಿ ಇದಕ್ಕೆ ಯಾವ ರೀತಿ ಅಳತೆ ತಗೊಬೇಕಂದ್ರೆ, ನೀಡೆಲ್ದು ಇಲ್ಲಿ ನಾನು ಫಿಂಗರ್ ಇಟ್ಕೊಂಡಿದ್ದೀನಿ ನೋಡಿ, ಇಲ್ಲಿ ಸ್ವಲ್ಪ ಬೆಂಡ್ ಆಗಿರುತ್ತೆ, ದಪ್ಪದಾಗಿ ಬಂದಿರುತ್ತಲ್ಲ, ಕರೆಕ್ಟಾಗಿ ಅಲ್ಲಿವರೆಗೂ ಥ್ರೆಡ್ನ ಹಾಕೊಂಡಿರಬೇಕು. ಆವಾಗ ನಮಗೆ ಈಸಿಯಾಗಿ ಮೂವ್ ಆಗುತ್ತೆ. ನೋಡಿ, ಇಷ್ಟು ಲೆಂತ್ವರೆಗೂ ನೀವು ನೀಡಲ್ನ ಮುಂದಕ್ಕೆ ಇಟ್ಕೊಂಡಿರಬೇಕು. ನೋಡಿ, ಥ್ರೆಡ್ಡು ಇಲ್ಲಿವರೆಗೂ ಇಟ್ಕೊಳ್ಳಿ. ಇಲ್ಲಿ ಬೆಂಡಾಗಿದೆಯಲ್ಲ, ಇಲ್ಲಿಂದ ದಪ್ಪ ಆಗುತ್ತೆ ನೀಡಲ್ ಸೈಜು. ಸೊ ಇಲ್ಲಿವರೆಗೂ ನೀವು ಆ ಥ್ರೆಡ್ನ ಹಾಕೊಂಡಿರಬೇಕು. ಆವಾಗ ನಿಮಗೆ ನೆಕ್ಸ್ಟ್ ಸುತ್ಕೊಳ್ಳೋ ಥ್ರೆಡ್ಡು ಈಸಿಯಾಗಿ ಅದ್ರೊಳಗಡೆ ಮೂವ್ ಆಗುತ್ತೆ. ನೋಡಿ, ಅಷ್ಟು ಗ್ಯಾಪ್ ಇರಬೇಕು. ಆವಾಗ ನಮಗೆ ಈಸಿಯಾಗಿ ಮೂವ್ ಆಗುತ್ತೆ. ಮತ್ತು ಯಾವುದೇ ಕಾರಣಕ್ಕೂ ಕ್ರೋಶಾನ ಹಾಕ್ಕೊಳ್ಳುವಾಗ ಸ್ವಲ್ಪ ಚಿಕ್ಕದು ಸ್ವಲ್ಪ ದೊಡ್ಡದು ಈ ರೀತಿ ಬರಲ್ಲ. ಎಲ್ಲ ಕ್ರೋಶಾನು ಒಂದೇ ವರ್ಕಲ್ಲಿ ಒಂದೇ ಸೈಜಲ್ಲಿ ಬರುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಸೊ ನೀವು ಇಲ್ಲಿ ಏನಾದರೂ ಕ್ರೋಶಾ ವರ್ಕ್ ಮಾಡೋವಾಗ ನೀಡಲಲ್ಲಿರೋ ಥ್ರೆಡ್ನ ಸ್ವಲ್ಪ ಸ್ಮಾಲು ಅಥವಾ ದೊಡ್ಡದು ಮಾಡ್ಕೊಂಡ್ರಿ ಅಂದರೆ ಆವಾಗ ನಿಮಗೆ ಇದ್ರ ಲೆಂತ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಕರೆಕ್ಟಾಗಿ ಒಂದೇ ಅಳತೆಗೆ ಇಟ್ಕೊಂಡು ಮಾಡಿದಾಗ ಅಷ್ಟೇ ಕ್ರೋಶಾ ವರ್ಕು ನೀಟಾಗಿ ಒಂದೇ ಲೆವೆಲಿಗೆ ಬರುತ್ತೆ. ಎಂಡ್ ಫಿನಿಶಿಂಗು ನಾವು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಲಾಸ್ಟಲ್ಲಿ ಇನ್ನೊಂದು ಸಾರಿ ಕ್ರೋಶಾ ವರ್ಕ್ ಮಾಡ್ಕೊತಾ ಇದ್ದೀನಿ. ಇವಾಗ ಥ್ರೆಡ್ನ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ತುಂಬ ದೊಡ್ಡದು ಬೇಡ, ಚಿಕ್ಕದು ಬೇಡ, ಒಂದು ಮೀಡಿಯಮಾಗಿ ಕಟ್ ಮಾಡ್ಕೊಳ್ಳಿ. ನೀಡಲ್ನ ಈ ರೀತಿ ಒಳಗಡೆಗಾದಂಗೆ ಎತ್ಕೊಳ್ಳಿ. ಈ ರೀತಿ ಒಳಗಡೆಗಾದಂಗೆ ಎತ್ಕೊಂಡು ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ. ಸೊ ಆವಾಗ ಥ್ರೆಡ್ಡು ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ. ನೋಡಿ ಎಷ್ಟು ನೀಟಾಗಿ ಫಿಟ್ ಆಗಿದೆ. ಯಾವುದೇ ಕಾರಣಕ್ಕೂ ಥ್ರೆಡ್ಡು ಒಂದು ಸಾರಿ ಲಾಕ್ ಮಾಡಿ ಒಳಗಡೆಯಿಂದ ಥ್ರೆಡ್ ಎತ್ಕೊಂಡ್ಮೇಲೆ ಬಿಚ್ಕೊಂಡು ಬರಲ್ಲ. ಇದಿಷ್ಟು ಪ್ರಾಕ್ಟೀಸ್ ಮಾಡಿ ಆದಮೇಲೆ ಬಟ್ಟೆಗೆ ಸಿಂಗಲ್ ಕ್ರೋಶಾನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಫಸ್ಟು ನೀವು ಯಾವುದೇ ರೀತಿ ಬಟ್ಟೆ ತಗೊಂಡ್ರೂ ಅದನ್ನು ಜಿಗ್ಜ್ಯಾಗ್ ಮಾಡ್ಕೊಂಡಿರಬೇಕು. ಸೊ ಒಳಗಡೆ ರೋಲ್ ಆಗಿರೋ ಬಟ್ಟೆ ನಮಗೆ ಡೌನಿಗೆ ಬರಬೇಕು. ನೋಡಿ, ಒಳಗಡೆಗೆ ರೋಲ್ ಆಗಿರೋ ಪಾರ್ಟ್ಸ್ ನಮಗೆ ಡೌನಿಗೆ ಬರಬೇಕು. ಮೇಲೆ ಪ್ಲೇನ್ ಇರೋ ಕ್ಲಾತು ಮೇಲೆ ಬರಬೇಕು. ಸ್ಯಾರಿಯಲ್ಲಿ ಕೂಡ ನಾವು ಇದೇ ರೀತಿ ಮಾಡೋದು. ನೋಡಿ, 6 ಎಳೆ ಥ್ರೆಡ್ಡಿಗೆ ನಾನು ಕೊನೆಯಲ್ಲಿ ಒಂದು ಸ್ಮಾಲ್ ನಾಟ್ ಹಾಕ್ಕೊಂಡಿದ್ದೀನಿ, ಗಂಟು ಹಾಕಿ ಇಟ್ಕೊಂಡಿದ್ದೀನಿ. ಫಿಂಗರ್ಗೆ ಈ ರೀತಿ ಒಂದು 3 ಸಾರಿ ಅಥವಾ 4 ಸಾರಿ ಸುತ್ತಕೊಂಡು ಸೆಂಟರ್ ಫಿಂಗರು ಮತ್ತು ಹೆಬ್ಬೆಟ್ಟು, ಸೊ ಇದೆರಡರಿಂದ ತುದಿನ ಹಿಡ್ಕೊಂಡಿರಬೇಕು. ಮತ್ತು ಬಟ್ಟೆಗೆ ನಾವೆಲ್ಲಿ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿಗೆ ಆ ಗಂಟನ್ನು ಕರೆಕ್ಟಾಗಿ ಹಿಡ್ಕೊಬೇಕು. ನೋಡಿ, ಹಿಂದೆಯಿಂದ ಒಂದು ಫಿಂಗರಲ್ಲಿ ಇಟ್ಕೊಂಡಿರಬೇಕು ಮತ್ತು ಅದನ್ನು ಬಟ್ಟೆಗಿಟ್ಟು ಮುಂದೆಯಿಂದ ಹೆಬ್ಬೆಟ್ಟಲ್ಲಿ ಇಟ್ಕೊಂಡಿರಬೇಕು. ನೋಡಿ, ನೀಡೆಲ್ದು ಯಾವಾಗಲೂ ತುಲಿಪ್ ಜಪಾನ್ ಅನ್ನೋದು ನಮ್ಮ ಕಡೆ ಇರಬೇಕು. ಆವಾಗ ಕೊಕ್ಕೆ ಕರೆಕ್ಟಾಗಿ ಥ್ರೆಡ್ ಎತ್ಕೊಳ್ಳಿಕ್ಕೆ ಮುಂದೆಗಡೆ ಸಿಗುತ್ತೆ. ನೋಡಿ, ಬಟ್ಟೆಗೆ ಮೊದಲಿಗೆ ಜಿಗ್ಜ್ಯಾಗ್ ಮಾಡಿದ್ದೀವಲ್ಲ, ಅದ್ರ ಹತ್ರನೇ ನಾವು ಬಟ್ಟೆಗೆ ನೀಡಲ್ ಹಾಕಿ ಒಂದು ರೌಂಡು ಥ್ರೆಡ್ನ ಸುತ್ತಕೊಂಡು ಒಳಗಡೆಗೆ ಎಳ್ಕೊಬೇಕು. ನೋಡಿ, ಈ ರೀತಿ. ಆಗ ಕೆಳಗಡೆ ಇಟ್ಕೊಂಡಿರೋ ಬೆರಳುಗಳನ್ನ ಬಿಟ್ಟರೆ ಕ್ಲಾತ್ ಹತ್ರ ನೋಡಿ ನಾಟ್ ಹಾಕಿರೋ ಥ್ರೆಡ್ಡು ಕರೆಕ್ಟಾಗಿ ಎಂಡಿಗೆ ಬಂದಿರುತ್ತೆ. ಸೊ ಕೆಳಗಡೆ ನಾವು ಥ್ರೆಡ್ನ ಯಾವಾಗಲೂ ಇಟ್ಕೊಬಾರ್ದು. ಸೊ ಮತ್ತು ಇವಾಗ ನೀಡಲ್ನ ಒಂದು ರೌಂಡ್ ಸುತ್ತಕೊಂಡು ಫಸ್ಟದು ಹೋಲ್ ಏನಿತ್ತು ಅದ್ರ ಒಳಗಡೆಯಿಂದ ಎಳ್ಕೊಬೇಕು. ನೋಡಿ, ಈ ರೀತಿ. ಮತ್ತೆ ಇನ್ನೊಂದು ಸಾರಿ ತೋರಿಸ್ತೀನಿ ನೋಡಿ. ಅದ್ರ ಪಕ್ಕದಲ್ಲೇ ಇನ್ನೊಂದು ಸಾರಿ ಬಟ್ಟೆಗೆ ಚುಚ್ಚಿ ಥ್ರೆಡ್ನ ನೀಟಾಗಿ ರೋಲ್ ಮಾಡ್ಕೊಂಡು ಒಳಗಡೆಗೆ ಎತ್ಕೊಂಬರ್ತೀನಿ. ಮತ್ತೆ ಇನ್ನೊಂದು ಸಾರಿ ನೀಡಲ್ಗೆ ದಾರ ಸುತ್ತಕೊಂಡು ಈ 2 ಹೋಲ್
ಗ್ಯಾಪ್ ಏನಿದೆ ಅದ್ರ ಒಳಗಡೆಯಿಂದ ಆ ಥ್ರೆಡ್ನ ಎಳ್ಕೊಂಡು ಬರ್ತೀನಿ. ನೋಡಿ, ಇದನ್ನ ಸಿಂಗಲ್ ಕ್ರೋಶ ಅಂತ ಹೇಳ್ತಾರೆ. ಸೊ ನಾವು ಫಸ್ಟ್ ಬಟ್ಟೆಗೆ ಮಾಡ್ಕೊಂಡಿದ್ನ ಲಾಕ್ ಅಂತ ಹೇಳ್ತಾರೆ, ಇದನ್ನ ಸಿಂಗಲ್ ಕ್ರೋಶ ಅಂತ ಹೇಳ್ತಾರೆ. ನೀಡಲ್ ಮೇಲೆ ಒಂದು ಸಾರಿ ದಾರ ಇರುತ್ತೆ. ಸೊ ಬಟ್ಟೆಗೆ ಒಂದು ಸಾರಿ ನೀಡಲ್ನ ಚುಚ್ಚಿ ಒಳಗಡೆಯಿಂದ ಥ್ರೆಡ್ನ ಎಳ್ಕೊಂಬಂದಾಗ ಇಲ್ಲಿ 2 ಹೋಲ್ ಆಗುತ್ತೆ. ಸೊ ಮತ್ತೆ ಥ್ರೆಡ್ನ ಇನ್ನೊಂದು ಸಾರಿ ತಗೊಂಡು ಆ 2 ಹೋಲ್ ಒಳಗಡೆಯಿಂದ ಥ್ರೆಡ್ನ ತಗೊಂಬಂದ್ರೆ ಇದು ಸಿಂಗಲ್ ಕ್ರೋಶ ಆಗುತ್ತೆ. ಸೊ ಇದು ಯಾವುದೇ ಕುಚ್ಚು ಹಾಕೊಳ್ಳಿಕ್ಕೂ ನಮಗೆ ತುಂಬ ಇಂಪಾರ್ಟೆಂಟು. ಸೊ ಹಾಗಾಗಿ ಫಸ್ಟ್ ಇದನ್ನು ಪ್ರಾಕ್ಟೀಸ್ ಮಾಡಿದ್ವಿ ಅಂದರೆ ನಮಗೆ ಇನ್ನು ಯಾವುದೇ ಪ್ರಾಕ್ಟೀಸ್ ಬೇಕಾಗಿರಲ್ಲ. ಸೊ ಅಷ್ಟು ಈಸಿಯಾಗಿ ನಾವು ಹಾಕ್ಕೊಂಡು ಹೋಗ್ಬಿಡ್ಬೋದು. ನೋಡಿ, ಮತ್ತೆ ತೋರಿಸ್ತೀನಿ. ನೀಡಲ್ ಮೇಲೆ ಒಂದು ಸಾರಿ ದಾರ ಆಲ್ರೆಡಿ ಇದೆ. ಬಟ್ಟೆಗೆ ಒಂದು ಸಾರಿ ನೀಡಲ್ನ ಚುಚ್ಕೊಂಡು ಅದ್ರೊಳಗಡೆಯಿಂದ ಥ್ರೆಡ್ನ ಇನ್ನೊಂದು ಸಾರಿ ತರ್ತೀನಿ. ಮತ್ತೆ ಇನ್ನೊಂದು ಸಾರಿ ನೀಡಲ್ಗೆ ದಾರ ಸುತ್ತಕೊಂಡು ಈ 2 ಥ್ರೆಡ್ ಒಳಗಡೆಯಿಂದ ಆ ಥ್ರೆಡ್ನ ಎಳ್ಕೊತೀನಿ. ಸೊ ಇದು ಸಿಂಗಲ್ ಕ್ರೋಶ. ಇದೇ ರೀತಿ ನೀವು ಪ್ರತಿ ಸಾರಿನೂ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಸೊ ನಿಮಗೆ ಇದು ಹೋಲ್ಡ್ ಮಾಡ್ಕೊಳ್ಳಿಕ್ಕೆ ಎಷ್ಟು ಈಸಿಯಾಗಿ ಬರುತ್ತೆ ಅಷ್ಟು ಈಸಿಯಾಗಿ ಮೂವ್ ಆಗೋವರೆಗೂ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಕೆಲವೊಬ್ಬರಿಗೆ ಒಂದೇ ಸಾರಿಗೆ ಇದು ಅಷ್ಟು ಈಸಿಯಾಗಿ ಬರಲ್ಲ, ತುಂಬ ಕಷ್ಟಪಡ್ತಾರೆ. ಥ್ರೆಡ್ನ ನೀಡಲ್ ಒಳಗಡೆಯಿಂದ ತಗೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಕೆಲವೊಂದು ಸಾರಿ ನೀಡಲ್ಗೆ 2 ಎಳೆ ದಾರ ಬರುತ್ತೆ, ಇಲ್ಲ 4 ಎಳೆ ದಾರ ಬರುತ್ತೆ, ಒಟ್ಟಿಗೆ 6 ಎಳೆ ದಾರ ಬರಲ್ಲ. ಸೊ ಈ ರೀತಿ ತುಂಬ ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿದೆ. ಹಾಗಾಗಿ ನೀವು ಇದನ್ನು ತುಂಬ ನೋಡಿಕೊಂಡು ನಿಧಾನವಾಗಿ ಪ್ರಾಕ್ಟೀಸ್ ಮಾಡೋದು ಕಲಿಬೇಕು. ನೋಡಿ, ಫಸ್ಟು ನೀಡಲ್ಗೆ ಥ್ರೆಡ್ನ ಹೇಗೆ ಲಾಕ್ ಮಾಡ್ಕೊಂಡು ಎಳ್ಕೊಬೇಕು ಅನ್ನೋದನ್ನ ನೀವು ಫಸ್ಟು ಪ್ರಾಕ್ಟೀಸ್ ಮಾಡ್ಕೊಬೇಕು. ಯಾಕಂದರೆ ನೀಡಲ್ದು ಮುಂದೆಗಡೆ ಇರೋ ಕೊಕ್ಕೆ ಸ್ಮಾಲ್ ಆಗಿರುತ್ತೆ. ಸೊ ಆ ಸ್ಮಾಲ್ ಸೈಜ್ ಒಳಗಡೆಗೆ 6 ಎಳೆ ಥ್ರೆಡ್ನ ನಾವು ಹೇಗೆ ಹಿಡ್ಕೊಂಡು ಬ್ಯಾಲೆನ್ಸ್ ಮಾಡಿ ಥ್ರೆಡ್ನ ಎಳ್ಕೊಂಬರ್ಬೇಕನ್ನೋದೇ ತುಂಬ ಇಂಪಾರ್ಟೆಂಟ್ ಇದರಲ್ಲಿ. ನೀವು ಎಷ್ಟು ನೀಟಾಗಿ ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಬೇಗ ನಿಮಗೆ ಇದು ಬಂದ್ಬಿಡುತ್ತೆ. ಕೆಲವೊಬ್ಬರು 1 ಅವರ್ಗೆಲ್ಲ ಪ್ರಾಕ್ಟೀಸ್ ಮಾಡಿಬಿಡ್ತಾರೆ, ಬಟ್ ಕೆಲವೊಬ್ಬರು 1 ಡೇ ಬೇಕಂದ್ರೂ ತಗೊತಾರೆ ಇದು ಪ್ರಾಕ್ಟೀಸ್ ಆಗಲಿಕ್ಕೆ. ಎಲ್ಲ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಅವ್ರು ಹೇಗೆ ಪ್ರಾಕ್ಟೀಸ್ ಮಾಡ್ತಾರೆ ಅನ್ನೋದ್ರ ಮೇಲೆ. ಬಟ್ ನೀವು ಟ್ರೈ ಮಾಡಿ ನೋಡಿ, ಇದು ತುಂಬ ಈಸಿಯಾಗಿ ಮಾಡ್ಬೋದು. ಸೊ ನಿಮಗೆ ಎಲ್ಲಾದರೂ ಗೊತ್ತಾಗ್ತಾ ಇಲ್ಲ ಅಂದರೆ ವಿಡಿಯೋನ ಸ್ಲೋ ಮಾಡ್ಕೊಂಡು ನೋಡಿ, ಮತ್ತೆ ರಿಪೀಟ್ ಮಾಡಿ ನೋಡಿ. ನಿಮಗೆ ಬೇಗ ಗೊತ್ತಾಗುತ್ತೆ ಹೇಗೆ ಥ್ರೆಡ್ ಹಾಕ್ಕೊಬೇಕು, ಹೇಗೆ ಎಳ್ಕೊಬೇಕು, ನೀಡಲ್ ಹೇಗೆ ಯೂಸ್ ಮಾಡಬೇಕು ಅಂತ. ನೋಡಿ, ನಂದಿಲ್ಲಿ ಇಷ್ಟಕ್ಕೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಎಷ್ಟು ನೀಟಾಗಿ ಬಂದಿದೆ ಸಿಂಗಲ್ ಕ್ರೋಶ. ಸೊ ಇವಾಗ ಇಲ್ಲಿ ನಾವು ಈ ಥರ ಎತ್ತಿಬಿಟ್ಟು ಲಾಕ್ ಮಾಡಿದ್ವಿ ಅಂದರೆ ಅದು ಲಾಕ್ ಆಗಲ್ಲ, ಬಿಚ್ಕೊಂಬಿಡುತ್ತೆ. ಥ್ರೆಡ್ಡು ಹೇಗೆ ಎಳ್ಕೊಂಡು ಹೋಗ್ತೀವಿ ಆ ರೀತಿ ಎಲ್ಲ ಬಿಚ್ಕೊಂಬಿಡುತ್ತೆ. ಸೊ ಎಂಡಿಂಗ್ನಲ್ಲಿ ನಾವು ಲಾಕ್ ಹೇಗೆ ಮಾಡಬೇಕು ಅಂತ ನಾನಿಲ್ಲಿ ಹೇಳ್ಕೊಡ್ತೀನಿ. ಮತ್ತು ಇನ್ನೊಂದು ಸಾರಿ ಬಟ್ಟೆಗೆ ಸಿಂಗಲ್ ಕ್ರೋಶ ಮಾಡ್ಕೊತೀನಿ. ನೋಡ್ಕೊಳ್ಳಿ, ಒಂದು ಥ್ರೆಡ್ ಆಲ್ರೆಡಿ ನೀಡಲ್ ಮೇಲಿದೆ. ಸೊ ಇನ್ನೊಂದು ಸಾರಿ ಬಟ್ಟೆ ಒಳಗಡೆಯಿಂದ ಚುಚ್ಚಿ ನೀಡಲಿಂದ ಥ್ರೆಡ್ ತಂದು ಮತ್ತೆ ಇನ್ನೊಂದು ಸಾರಿ ನೀಡಲ್ ಒಳಗಡೆಯಿಂದ ಥ್ರೆಡ್ ಎಳ್ಕೊಂಬಂದರೆ ಸಿಂಗಲ್ ಕ್ರೋಶ ಆಯಿತು. ಇವಾಗ ನಾವೇನು ಮಾಡಬೇಕಂದ್ರೆ, ಇವಾಗ ಮತ್ತೆ ನಾವು ಬಟ್ಟೆಗೆ ಚುಚ್ಕೊಳ್ಳೋದು ಬೇಡ, ಆಯಿತಾ? ಬಟ್ಟೆಗೆ ಚುಚ್ಕೊತ ಹೋದರೆ ಅದು ಸಿಂಗಲ್ ಕ್ರೋಶ ಅಷ್ಟೇ ಆಗ್ತಾ ಇರುತ್ತೆ. ನಾವಿಲ್ಲಿ ಲಾಕ್ ಮಾಡಬೇಕಾಗಿರೋದ್ರಿಂದ 2 ಪ್ಲೇನ್ ಚೈನ್ ಹಾಕ್ಕೊತಾ ಇದ್ದೀನಿ. ಸೊ ಈ ರೀತಿ ಹಾಕ್ಕೊಳ್ಳೋದನ್ನ ಚೈನ್ ಅಂತ ಹೇಳ್ತಾರೆ. 2 ಸಾರಿ ಪ್ಲೇನ್ ಚೈನ್ ಹಾಕ್ಕೊಂಡು ಥ್ರೆಡ್ನ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಕಟ್ ಮಾಡಿಕೊಂಡು ನೀಡಲ್ನ ಒಳಗಡೆಗೆ ಎತ್ಕೊತೀನಿ. ಸೊ ಕಟ್ಟಾಗಿರೋ ಥ್ರೆಡ್ಡು ಒಳಗಡೆಗೆ ಬರುತ್ತೆ. ಇದನ್ನು ಸ್ವಲ್ಪ ಟೈಟ್ ಮಾಡಿದರೆ ಲಾಕ್ ಆಗುತ್ತೆ. ಇವಾಗ ನೋಡಿ, ಅದು ಯಾವುದೇ ಕಾರಣಕ್ಕೂ ಬಿಚ್ಕೊಂಡು ಬರಲ್ಲ. ಸೊ ಫಸ್ಟು ನಾವು ಎಳ್ಕೊಂಬಂದಾಗ ಎಲ್ಲ ಬಿಚ್ಕೊಂಡು ಬಂತು. ಸೊ ಈ ರೀತಿ ಮಾಡೋದ್ರಿಂದ ನೀಟಾಗಿ ಗಂಟಾಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಥ್ರೆಡ್ ಬಿಚ್ಕೊಳ್ಳಲ್ಲ. ಮತ್ತು ಇದನ್ನು ನಾವು ಎಂಡಲ್ಲಿ ಏನು ಮಾಡಬೇಕಂದ್ರೆ, ಹಿಂದೆಗಡೆಗೆ ಕರೆಕ್ಟಾಗಿಟ್ಟು ಇಲ್ಲಿಗೆ ಸ್ವಲ್ಪ ಗಮ್ ಹಾಕಿ ಅಂಟಿಸ್ಬೇಕು. ಸೊ ಗಮ್ ಹಾಕಿ ಅಂಟಿಸಿದ್ಮೇಲೆ ಈ ಉಳ್ದಿದ್ದ ಥ್ರೆಡ್ ಏನಿದೆ ಇದನ್ನು ಕಟ್ ಮಾಡಿಬಿಡಬೇಕು. ಇಷ್ಟು ಲೆಂತ್ಗೆ ಮಾತ್ರ ಬಿಟ್ಕೊಂಡು ಉಳ್ದಿದ್ದ ಥ್ರೆಡ್ನ ಕಟ್ ಮಾಡ್ಕೊಂಬಿಡಬೇಕು. ಆವಾಗ ನಿಮಗೆ ಫ್ರಂಟಿಂದ ನೋಡೋಕ್ಕೆ ತುಂಬ ನೀಟಾಗಿ ಫಿನಿಶಿಂಗ್ ಬಂದಿರುತ್ತೆ. ಸೊ ಯಾವುದೇ ಕಾರಣಕ್ಕೂ ತುದಿಯಲ್ಲಿರೋ ಥ್ರೆಡ್ಡು ಎಕ್ಸ್ಟ್ರಾ ನಮಗೆ ಫ್ರಂಟಲ್ಲಿ ಕಾಣಿಸಲ್ಲ.
ಸೊ ಈ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ವಿಡಿಯೋಸ್ನಲ್ಲಿ ನಾನು ಡಬಲ್ ಕ್ರೋಶ ಹಾಕೋದು, ತ್ರಿಬಲ್ ಕ್ರೋಶ ಹಾಕೋದು, ಹಾಫ್ ಡಬಲ್ ಕ್ರೋಶ ಹಾಕೋದು, ಸೊ ಈ ರೀತಿ ಬೇಸಿಕ್ದು ಚೈನ್ಗಳನ್ನ ಹಾಕೋದು ಹೇಗೆ ಅಂತ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್.